ಪ್ರತಿ RCB ಅಭಿಮಾನಿ ನೋಡಲೇಬೇಕಾದಂಥ ಒಂದು ಮೇಜರ್ ಅಪ್ಡೇಟ್ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ. ಸಾಕಷ್ಟು ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಕೊನೆ ತನಕ ನೋಡಿ. ಆ್ಯಂಡಿ ಫ್ಲವರ್ ನಮ್ಮ ಕೋಚ್ ಏನಿದ್ದಾರೆ ಅವರು ಮುಂದಿನ ಸೀಸನ್ IPLನಲ್ಲಿ RCB ಕೋಚ್ ಆಗಿರಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಿರೋದು. ಯಾಕೆ ಅಂತಂದರೆ ಅವ್ರಿಗೆ ಒಂದು ದೊಡ್ಡ ಆಫರ್ ಬಂದಿದೆ. ಈ ಆಫರ್ ಸಂಬಂಧಪಟ್ಟ ಹಾಗೆ ದಿನೇಶ್ ಕಾರ್ತಿಕ್ ಕೂಡ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಏನು ಆಫರ್ ಅಂತಂದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಈಗ ಟೆಸ್ಟಲ್ಲಿ ಒಂದು ದೊಡ್ಡ ಟ್ರಾನ್ಸಿಷನ್ ತರಬೇಕು ಅಂತ ಯೋಚನೆ ಮಾಡಿದ್ದಾರೆ. ಸೊ ಬ್ರೆಂಡನ್ ಮೆಕ್ಕುಲಮ್ಗೆ ಆಲ್ರೆಡಿ ಗುಡ್ ಬೈ ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ. ಯಾಕಂತಂದರೆ ಅವರು ಒಂದು ಬ್ಯಾಸ್ಬಾಲ್ ಟೆಕ್ನಿಕ್ ಅಂತ ತಂದರು. ಅಗ್ರೆಸಿವ್ ಆಗಿ ಆಡೋದು, ಡ್ರಾಗೆಲ್ಲ ಆಡೋದಿಲ್ಲ, ವಿನ್ಗೋಸ್ಕರನೇ ಆಡೋದು ಒಂದು ಟೆಂಪರಮೆಂಟ್. ಬಟ್ ಅದು ಇತ್ತೀಚೆಗೆ ವರ್ಕ್ ಆಗಲಿಲ್ಲ. ಸೊ ಹಾಗಾಗಿ ರಿಸಲ್ಟ್ಗಳು ಅಷ್ಟು ಪೂರಕವಾಗಿ ಬಂದಿಲ್ಲ. ಇಂಗ್ಲೆಂಡ್ ಅವರು ಈಗ ಬ್ರೆಂಡನ್ ಮೆಕ್ಕುಲಮಿಂದ ಮುಂದೆ ಹೋಗಬೇಕು, ನಾವು ಒಂದು ಪ್ರಾಮಿನೆಂಟ್ ಕೋಚನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ ಒಂದು ಕೋಚಿಂಗ್ ರೇಸ್ನಲ್ಲಿ ಟಾಪಲ್ಲಿರುವಂಥ ಆಟಗಾರರಲ್ಲಿ ಅಥವಾ ಮಾಜಿ ಆಟಗಾರರಲ್ಲಿ ಮುಖ್ಯವಾದಂಥ ಹೆಸರಿರೋದು ಆ್ಯಂಡಿ ಫ್ಲವರ್. ಅವರ ಜೊತೆಗೆ ನಮ್ಮ ರಾಹುಲ್ ದ್ರಾವಿಡ್ ಅವರ ಹೆಸರು ಕೂಡ ಇದೆ. ಆದರೆ ಆ್ಯಂಡಿ ಫ್ಲವರ್ ಹೆಸರು ಯಾಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇದೆ ಅಂತಂದರೆ ನಾಜೀರ್ ಹುಸೇನ್ ಕೂಡ ಹೇಳಿದ್ದಾರೆ, ಖಂಡಿತ ಆ್ಯಂಡಿ ಫ್ಲವರ್ನ ಕೋಚ್ ಮಾಡಬೇಕು, ಈಗಿರುವಂಥ ಕಂಡೀಷನಲ್ಲಿ ಈಸ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಇದಕ್ಕೊಂದು ಕಾರಣ ಇದೆ. ಯಾಕೆ ಅಂತಂದರೆ ಇಂಗ್ಲೆಂಡ್ಗೆ ಈ ಮುಂಚೆ ಆ್ಯಂಡಿ ಫ್ಲವರ್ ಕೋಚ್ ಆಗಿ ಮಿರಾಕಲ್ ಮಾಡಿದರು. ನಾನು ನಿಮಗೆ ECB ಜೊತೆ ಏನು ಮಾತುಕತೆ ಆಗ್ತಾ ಇದೆ, ಜೊತೆಗೆ ಯಾವ ಹಂತದಲ್ಲಿದೆ, ಜೊತೆಗೆ ಇಂಗ್ಲೆಂಡ್ನ ಏನಾದರೂ ಕೋಚ್ ಆದರೆ ಅವರು RCBಗೂ ಕೂಡ ಕೋಚ್ ಆಗಿರ್ಬೋದಾ ಅಟ್ ಎ ಟೈಮ್, ಓಕೆ ಆಗುತ್ತಾ ಇದು, ಇದ್ರ ಬಗ್ಗೆ ಕೂಡ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಫಸ್ಟಿಗೆ ಇಂಗ್ಲೆಂಡ್ ಕೋಚ್ ಆಗಿ ಆ್ಯಂಡಿ ಫ್ಲವರ್ ಅವರ ಆ ಒಂದು ಟ್ರ್ಯಾಕ್ ರೆಕಾರ್ಡನ್ನು ನಿಮ್ಗೆ ಹೇಳ್ತೀನಿ ಏನೇನು ಮಾಡಿದ್ದಾರೆ ಅಂತ. 2007ರಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಸಿಸ್ಟೆಂಟ್ ಕೋಚ್ ಆಗಿ ಜಾಯ್ನ್ ಆಗ್ತಾರೆ ಆ್ಯಂಡಿ ಫ್ಲವರ್. ಆಗ ಪೀಟರ್ ಮೂರ್ಸ್ ಅಲ್ಲಿ ಮೇನ್ ಕೋಚ್ ಆಗಿರ್ತಾರೆ. ನಂತರ ಕೆವಿನ್ ಪೀಟರ್ಸನ್ ಹಾಗೆ ಪೀಟರ್ ಮೂರ್ಸ್ ನಡುವೆ ಒಂದಷ್ಟು ಗಲಾಟೆ ಆಗುತ್ತೆ. ಸೊ ಅವರಿಬ್ಬರ ನಡುವೆ ಅಷ್ಟು ಹೊಂದಾಣಿಕೆ ಕಾಣಿಸಲ್ಲ. ಸೊ ಆಗ ಆ್ಯಂಡಿ ಫ್ಲವರ್ ಅವ್ರನ್ನ 2009ರಲ್ಲಿ ಇಂಟ್ರಿಮ್ ಕೋಚ್ ಆಗಿ ಅವ್ರನ್ನ ನೇಮಕ ಮಾಡ್ತಾರೆ. ಅದಾದಮೇಲೆ 2009ರಲ್ಲೇ ಎಂಡಲ್ಲಿ ಅವ್ರನ್ನ ಟೀಮ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಒಂಥರ ಚೆನ್ನಾಗಿ ಜೆಲ್ ಆಗುತ್ತೆ ಪ್ಲೇಯರ್ಸ್ ಹಾಗೆ ಆ್ಯಂಡಿ ಫ್ಲವರ್ ನಡುವೆ. ಇಂಗ್ಲೆಂಡ್ನ ಪ್ಲೇಯರ್ಸ್ ಎಷ್ಟು ಮಟ್ಟಿಗೆ ಒತ್ತಾಯ ಮಾಡ್ತಾರೆ ಅಂತಂದರೆ ಇವ್ರನ್ನೇ ಮುಖ್ಯ ಕೋಚ್ ಆಗಿ ಮಾಡಿ, ಇಂಟ್ರಿಮ್ ಕೋಚ್ನೇ ಮೇನ್ ಕೋಚ್ ಆಗಿ ಮಾಡಿ ಅಂತ. ಅದಾದಮೇಲೆ 2010ರಲ್ಲಿ ಒಂದು ಹಿಸ್ಟಾರಿಕ್ ಸಾಧನೆ ಇಂಗ್ಲೆಂಡ್ ಮಾಡುತ್ತೆ. ICC ಮೆನ್ಸ್ T20 ವರ್ಲ್ಡ್ ಕಪ್ಪನ್ನು ಇಂಗ್ಲೆಂಡ್ ಎತ್ತುತ್ತೆ ಆ್ಯಂಡಿ ಫ್ಲವರ್ ಅವರ ಕೋಚಿಂಗ್ನಲ್ಲಿ. ಎಷ್ಟಕ್ಕೆ ನಿಲ್ಲಲ್ಲ, ವೆಸ್ಟ್ ಇಂಡೀಸಲ್ಲಿ ಆದಂಥ ಒಂದು ಟೂರ್ನಮೆಂಟ್ ಅದು. ಸೊ ಅದಾದಮೇಲೆ ಆ್ಯಶಸ್ ಅನ್ನೋದು ಇಂಗ್ಲೆಂಡ್ಗೆ ವೆರಿ ಪ್ರೆಸ್ಟೀಜಿಯಸ್, ಅದು ಪ್ರತಿಷ್ಠಿತ. ಆದರೆ 3 ಕಂಟಿನ್ಯೂಸ್ 2009, 2010 ಅನ್ನೋದು 2013 ಮೂರೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಆ್ಯಂಡಿ ಫ್ಲವರ್ ಅವರ ಕೋಚಿಂಗ್ನಲ್ಲಿ ಟೀಮ್ ಗೆಲ್ಲುತ್ತೆ. 3 ಸಲ ಆ್ಯಶಸ್. ಅದು ಆ್ಯಂಡಿ ಫ್ಲವರ್ ಬಗ್ಗೆ ನೆಕ್ಸ್ಟ್ ಲೆವೆಲ್ ಒಂದು ರೇಜನ್ನು ತರುತ್ತೆ ಅಥವಾ ಒಂದು ಜನಪ್ರಿಯತೆನ ತರುತ್ತೆ. ಅದಾದಮೇಲೆ ಫಸ್ಟ್ ಸಿರೀಸ್ ವಿತ್ ಆಸ್ಟ್ರೇಲಿಯಾ 24 ಇಯರ್ ಆದಮೇಲೆ ಅವ್ರು ಗೆಲ್ಲೋದು, ಫಸ್ಟ್ ಸಿರೀಸ್ ವಿನ್ ಆಗುತ್ತೆ ಆ್ಯಶಸ್ ಸಿರೀಸ್ ಸಂದರ್ಭದಲ್ಲಿ 2010-11ರಲ್ಲಿ. ಅದಾದಮೇಲೆ 2011ರಲ್ಲಿ ವರ್ಲ್ಡ್ ನಂಬರ್ 1 ಆಗುತ್ತೆ ಇಂಗ್ಲೆಂಡ್ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇಂಗ್ಲೆಂಡ್ ನಂಬರ್ 1 ಆಗುತ್ತೆ. ಸೊ ಹಾಗೆ 4-0 ವೈಟ್ ವಾಶ್ ಮಾಡ್ತಾರೆ ಇಂಡಿಯಾ ಟೀಮನ್ನು. ಇಂಡಿಯಾ ಜೊತೆ ಟೆಸ್ಟ್ ಆಡಿ 4-0 ವೈಟ್ ವಾಶ್ ಆಗುತ್ತೆ ಫಾರ್ ದ ಫಸ್ಟ್ ಟೈಮ್ ಆ ಸಾಧನೆ. ಹಾಗೆ ಹಿಸ್ಟಾರಿಕ್ ಟೆಸ್ಟ್ ಸಿರೀಸ್ ವಿನ್ ಅಗೇನ್ಸ್ಟ್ ಇಂಡಿಯಾ ಆಗುತ್ತೆ 2-1 ಒಂದು ಅಂತರದಲ್ಲಿ. ಮತ್ತೆ ಭಾರತದಲ್ಲೇ ಬಂದು ಗೆಲುವನ್ನು ಸಾಧಿಸ್ತಾರೆ. ಸೊ ಇಂಗ್ಲೆಂಡ್ 1984ರಿಂದ 85ರವರೆಗೆ ಈ ಸಾಧನೆ ಮಾಡಿರೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಒಂದು ಅವೇ ಸೀರೀಸನ್ನು ಅಥವಾ ಇಂಡಿಯಾದ ಹೋಮ್ ಸೀರೀಸನ್ನು ಅವರು 2-1ರಲ್ಲಿ ಗೆಲ್ತಾರೆ 2012ರಲ್ಲಿ. ಅದು ಭಾಳ ಹಳೆಯ ಸಾಧನೆಯನ್ನು ಬ್ರೇಕ್ ಮಾಡ್ತಾರೆ. ಹಾಗೆ ನಿಧಾನವಾಗಿ ಅವರು 2012ರಲ್ಲಿ ಅವರು ಲಿಮಿಟೆಡ್ ಓವರ್ಸಿಂದ ಟೆಸ್ಟಿಂಗ್ ಮಾತ್ರ ಸೀಮಿತ ಆಗ್ತಾರೆ. ಆದರೂ ಕೂಡ ICC ಚಾಂಪಿಯನ್ಸ್ ಟ್ರೋಫಿ 2013 ಗೆಲ್ಲೋದರಲ್ಲಿ ಅವರ ಒಂದು ಗೈಡೆನ್ಸ್ ಇರುತ್ತೆ. ಅವ್ರು ಬರ್ತಾ ಇರ್ತಾರೆ ಗ್ರೌಂಡಿಗೆ, ಪ್ರಾಕ್ಟೀಸ್ ಸಂದರ್ಭದಲ್ಲಿ ಬರ್ತಾರೆ, ಪ್ಲೇಯರ್ಸ್ನ ಹುರಿದುಂಬಿಸ್ತಾರೆ. 2013ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾರೆ. ಸೊ ಅದಾದಮೇಲೆ 2014ರಲ್ಲಿ ಅವರು ತಮ್ಮ ಒಂದು ಕೋಚ್ ವೃತ್ತಿಯಿಂದ ಹೊರಗಡೆ ಬರ್ತಾರೆ. ಅಂದರೆ ಇಲ್ಲಿ ಇಂಗ್ಲೆಂಡಿಂದ ಅವರು ಸ್ಟೆಪ್ ಡೌನ್ ಮಾಡ್ತಾರೆ. ಸೊ ಈ ಥರದ್ದಾಗಿರುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿರುವಂಥದ್ದು ಆಲ್ಮೋಸ್ಟ್ ಒಂದು 5 ವರ್ಷಗಳ ಕಾಲ 2009ರಿಂದ 2014ರವರೆಗೆ ಮಿರಾಕಲ್ಗಳನ್ನು ಮಾಡಿದ್ದಾರೆ. ಸೊ ಅದೇ ಒಂದು ಎರಾನ ಮತ್ತೆ ಕಂಬ್ಯಾಕ್ ಮಾಡಬೇಕು, ಅದನ್ನು ವಾಪಸ್ ತರಬೇಕು ಅಂತ ಈಗ ಇಂಗ್ಲೆಂಡ್ ಪ್ಲ್ಯಾನ್ ಮಾಡಿದೆ. ಒಂದು ಮೇನ್ ಟಾಕ್ಸ್ ಇರೋರು ರಾಹುಲ್ ದ್ರಾವಿಡ್, ಆ್ಯಂಡಿ ಫ್ಲವರ್ ಇತರ ಘಟಾನುಘಟಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಸೊ ಈಗಿರುವಂಥ ಮಾಹಿತಿಯ ಪ್ರಕಾರ ಇಂಗ್ಲೆಂಡ್ ECB ಏನಿದೆ ಕ್ರಿಕೆಟ್ ಬೋರ್ಡ್, ಸೊ ಅವರು ನಿರಂತರವಾಗಿ ಟಾಕ್ಸಲ್ಲಿದ್ದಾರೆ ಆ್ಯಂಡಿ ಫ್ಲವರ್ ಅವರ ಜೊತೆಗೆ. ಆದರೆ ಆ್ಯಂಡಿ ಫ್ಲವರ್ ಕಡೆಯಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಕರೆಕ್ಟಾಗಿ ಬಂದಿಲ್ಲ. ಅವರಿಗೆ ಬರ್ತೀನಿ ಬರಲ್ಲ ಅಂತ ಹೇಳಿಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ DK ಮಾತಾಡಿದ್ದಾರೆ. DK ರಿಯಾಕ್ಷನ್ ಕೇಳಲಾಯಿತು ಸ್ಕೈ ಸ್ಪೋರ್ಟ್ಸ್ನಲ್ಲಿ. ಸೊ ಅದಕ್ಕೆ DK ಹೇಳ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ಅವರು ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ 2 ಸಕ್ಸಸ್ಫುಲ್ ಸೀಸನ್ ಕೊಟ್ಟಿದ್ದಾರೆ. ಆದರೆ 2 ತಿಂಗಳ 2.5 ತಿಂಗಳ ಒಂದು ಟೆನ್ಯೂರ್ ಒಂದು ಸಮಯ ಇರೋದು ಒಂದು IPLಗೆ.
ಸೊ ಅದಕ್ಕೋಸ್ಕರ ಇಂಗ್ಲೆಂಡ್ ಇದನ್ನು ಬಿಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಬಟ್ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ ಅಂತ ಡಿ ಕೆ ಹೇಳಿದ್ದಾರೆ. ಯಾಕಂದರೆ ಇಂಗ್ಲೆಂಡ್ನ ಕೋಚ್ ಸ್ಥಾನಕ್ಕೆ ಆ್ಯಂಡಿ ಫ್ಲಾರ್ ಅವರು ಸರಿಯಾದಂಥ ವ್ಯಕ್ತಿ, ವೆರಿ ಸೂಟಬಲ್ ವ್ಯಕ್ತಿ. ಅವರಿಗೆ ಆಫರ್ ಬಂದಿರೋದ್ರಲ್ಲಿ ಎರಡು ಮಾತಿಲ್ಲ, ಯಾಕಂದರೆ ಅವರಿಗೆ ಆ ಒಂದು ಎಬಿಲಿಟಿ ಇದೆ. ಬಟ್ ಆ್ಯಂಡಿ ಫ್ಲಾರ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗಿನ್ನೂ 50-50 ಇದೆ. ಐ ಆಮ್ ನಾಟ್ ಶ್ಯೂರ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಇರ್ತಾರೆ RCBಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ. ಇದು ನಂಬರ್ 1. ಇನ್ನೊಂದು ಪ್ರಶ್ನೆ ನಿಮ್ಮನ್ನೀಗ ಕಾಡ್ತಾ ಇರುತ್ತೆ. ಸೊ RCBಗೆ ಈಗ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲಾರ್ ಇಂಗ್ಲೆಂಡ್ಗೆ ಕೋಚ್ ಆದರೆ RCBಗೂ ಕೂಡ ಕೋಚ್ ಆಗಿ ಕಂಟಿನ್ಯೂ ಮಾಡಬಹುದಾ ಅಂತ. ಇಲ್ಲಿ ಕೆಲವೊಂದು ವಿಚಾರ ನೋಡಿದಾಗ ಇಂಗ್ಲೆಂಡ್ ಅದರದ್ದೊಂದು ರೂಲ್ಸ್ ಇದೆ, ಈ ಥರ ಈ ಫ್ರಾಂಚೈಸ್ ಕ್ರಿಕೆಟ್ಗೆ ಕೋಚಿಂಗ್ ಮಾಡೋ ಬಗ್ಗೆ. ಅದನ್ನು ಸ್ವಲ್ಪ ಸಡಿಲ ಮಾಡಬೇಕು ಅಂತ ಇದ್ದಾರೆ. ಇಲ್ಲಿ ಏನಿದೆ ಅಂತಂದರೆ ಇಂಗ್ಲೆಂಡ್ನ ಇಂಟೆನ್ಷನ್ ರೆಡ್ ಬಾಲ್ ಕ್ರಿಕೆಟ್ಗೆ ಮಾತ್ರ ಆ್ಯಂಡಿ ಫ್ಲಾರ್ನ ತರುವಂಥ ಪ್ಲ್ಯಾನ್ ಇದೆ. ಸೊ ಮೇ ಬಿ ಆ ಕಾರಣದಿಂದ ನಾವು 2.5 ತಿಂಗಳು IPL ಆಗಿರೋದ್ರಿಂದ ಉಳಿದಂಥ ಏನು ತಿಂಗಳಿದೆ 9.5 ತಿಂಗಳು, ಸೊ ಅದರಲ್ಲಿ ಇಂಗ್ಲೆಂಡ್ನ ಟೆಸ್ಟ್ ಟೀಮ್ ಜೊತೆ ಅವರು ಇರ್ತಾರೆ ಅಂತ. ಬಟ್ ಇಲ್ಲೂ ಒಂದು ಸಮಸ್ಯೆ ಇದೆ, ನಾನು ಏನಕ್ಕೆ ಅಂತ ಹೇಳ್ತೀನಿ. ಸೊ ಆ ಥರದ ಏನಾದ್ರು ಚಾನ್ಸಸ್ ಏನಾದರೂ ಕೊಡ್ಬೋದಾ ಇಂಗ್ಲೆಂಡ್ಗೆ? ಏನಾದರೂ ಅವ್ರು ಕೋಚ್ ಅಂತ ಒಪ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಒಂದು ದೊಡ್ಡ ಅಮೌಂಟ್ಗೋ ಅಥವಾ ಅವ್ರ ಮೇಲೆ ವಿಶ್ವಾಸಾರ್ಹತೆಗೋ ಅವ್ರನ್ನ ಕರೆದಾಗ, ಅವ್ರು ಹೋಗಬೇಕಾಗಿ ಬಂದಾಗ RCB ಜೊತೆ ಕೂಡ ಅವರು ಓಕೆ ನೀವು ಫ್ರಾಂಚೈಸ್ ಕ್ರಿಕೆಟಿಂಗ್ ಮಾಡಿ ನೀವು ಕೋಚಿಂಗ್ ಮಾಡ್ಬೋದು, ನಮಗೇನು ಸಮಸ್ಯೆ ಇಲ್ಲ, ಆದರೆ ನಮ್ಮ ನ್ಯಾಷನಲ್ ಡ್ಯೂಟಿ ಇರುವಾಗ ನೀವು ಬನ್ನಿ ಅಂತ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಏನಾದರೂ ಹೇಳಿದ್ದಾರೆ. ಒಂದು ಸಮಸ್ಯೆ ಆಗುತ್ತೆ. ಅದೇನು ಅಂತಂದರೆ 2027 ಮೇಯಲ್ಲೇ ಇಂಗ್ಲೆಂಡ್ ಬಾಂಗ್ಲಾದೇಶ ಜೊತೆಗೆ ಟೆಸ್ಟ್ ಕ್ರಿಕೆಟನ್ನು ಆಡುತ್ತೆ. ಸೊ ಇವಾಗ ಆ್ಯಂಡಿ ಫ್ಲಾರ್ ಈ ಕಡೆ RCB ಜೊತೆನೂ ಇರೋಕ್ಕಾಗಲ್ಲ, ಆ ಕಡೆ ಇಂಗ್ಲೆಂಡ್ ಡ್ಯೂಟಿ ಕೂಡ ಇರುತ್ತೆ. ಎರಡೂ ಕೂಡ ಕ್ಲ್ಯಾಶ್ ಆಗೋದ್ರಿಂದ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ, ಜೊತೆಗೆ ಆ್ಯಂಡಿ ಫ್ಲಾರ್ ಯಾವ ರೀತಿಯಾದಂಥ ಒಂದು ಸೊಲ್ಯೂಷನ್ ಕೊಡ್ತಾರೆ ಇದಕ್ಕೆ, ಇದೆರಡೂ ಕೂಡ ಮುಖ್ಯ ಆಗುತ್ತೆ. ಯಾಕಂತಂದರೆ ಒಂದು ಕಡೆ ನೀವು ಕಂಪ್ಲೀಟ್ಲಿ ಕಮಿಟೆಡ್ ಆಗಿರಬೇಕಾದ್ರೆ RCB ಅಂತ ಫ್ರಾಂಚೈಸ್ ಕೋಟ್ಯಾಂತರ ರೂಪಾಯಿ ಹಣ, ಕೋಟ್ಯಾಂತರ ಮಂದಿ ಫ್ಯಾನ್ಸ್ಗಳ ಎಮೋಷನ್ಸ್, ಪ್ಲೇಯರ್ಗಳು, ನಿಮಗೆ ಗೊತ್ತು IPL ಯಾವ ರೀತಿಯಾಗಿ ಬಿಸಿ ಏರಿರುತ್ತೆ ಮೇಯಲ್ಲಿ ಅಂತ. ಸೊ ಆ ಟೈಮಲ್ಲಿ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಅದು ಸರಿನೂ ಆಗಲ್ಲ. ಹಾಗಾಗಿ ಇಂಥದ್ದೊಂದಷ್ಟು ಪ್ರಶ್ನೆಗಳಿದೆ. ಇಂಗ್ಲೆಂಡ್ನ ಆ ಒಂದು ಟೂರ್ ಸೊ ಬಾಂಗ್ಲಾದೇಶ್ ಜೊತೆಗಿದೆ, ಸೊ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಆಫರ್ ಅಂತೂ ಬಂದಿರೋದು ಹೌದು ಅಂತ ಇಂಗ್ಲೆಂಡ್ನ ವೆಬ್ಸೈಟ್ಗಳೇ ಇದನ್ನು ಇದು ಮಾಡಿರೋದು, ಒಂದಷ್ಟು ಜರ್ನಲಿಸ್ಟ್ಗಳು ಇದನ್ನು ಹೇಳಿರೋದು. ಸೊ ಆದರೆ ಅದನ್ನು ಒಪ್ತಾರಾ ಏನೋದು ಈಗ ಇರುವಂತಹ ಪ್ರಶ್ನೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಏನಾದರೂ ಇಂಗ್ಲೆಂಡಿಂದ ದೊಡ್ಡ ಆಫರ್ ಬಂದಂಥ ಸಂದರ್ಭದಲ್ಲಿ ಒಂದು ಸೀರೀಸ್ಗೇನಾದರೂ ಇಂಗ್ಲೆಂಡ್ ಎಕ್ಸ್ಕ್ಯೂಸ್ ಕೊಡ್ಬೋದಾ ಇಂಗ್ಲೆಂಡ್ನ ಕ್ರಿಕೆಟ್ ಬೋರ್ಡ್? ಓಕೆ ನೀವು ಮ್ಯಾನೇಜ್ ಮಾಡಿ, ನಾವು ಅಸಿಸ್ಟೆಂಟ್ ಕೋಚ್ ಜೊತೆಗೆ ಬಾಂಗ್ಲಾದೇಶ ಆಗಿರೋದ್ರಿಂದ ವಿ ಕ್ಯಾನ್ ಮ್ಯಾನೇಜ್ ಅಂತ ಏನಾದರೂ ಬಂದರೆ ಖಂಡಿತ ಅವರು ಮುಂದುವರಿತಾರೆ. ಅದಕ್ಕೂ ಮುಂಚೆ ಆ ಒಂದು ಆಫರ್ನ ಅವರು ವಾಪಸ್ ತಗೊಳ್ತಾರಾ ಅನ್ನೋದು ಸ್ಟಿಲ್ ಎ ಕ್ವಶನ್. ನನಗನ್ಸುತ್ತೆ ಒಂದು ಕಡೆ ಇರ್ತಾರೆ ಅಂತ, ಇನ್ನೊಂದು ಕಡೆ ಇಂಗ್ಲೆಂಡ್ ಅಂತ ಒಂದು ದೊಡ್ಡ ಬೋರ್ಡ್ ಕರೀತಿರುವಂಥ ಸಂದರ್ಭದಲ್ಲಿ ಅದನ್ನು ಇಲ್ಲ ನಾನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡೋಕ್ಕೂ ಆ್ಯಂಡಿ ಫ್ಲಾರಿಗೆ ಕಷ್ಟನೇ. ಯಾಕಂದರೆ ಹಿಂದೆ ಒಂದು 5 ವರ್ಷ ಒಂದು ಮೈಲ್ ಸ್ಟೋನ್, ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಿದಂಥ ಒಂದು ಕೋಚ್ನ ಮತ್ತೆ ಕರೆಯೋದು ಒಂಥರ ಅವ್ರಿಗೊಂದು ಸ್ಪೆಷಲ್ ಇದು. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡಿ ಫ್ಲಾರ್ ಅವ್ರೇನಾದರೂ ಆಫರ್ನ ಒಪ್ಪಿ ಹೋಗ್ತಾರಾ? ಹೋದರೆ ಹೇಗೆ? ಅವ್ರ ಬದಲು ಬೇರೆ ಯಾರನ್ನೂ ತರಬೇಕಾಗತ್ತಾ? ಸದ್ಯದ ಪರಿಸ್ಥಿತಿಲಿ ಅದನ್ನು ನಾವು ಇಮ್ಯಾಜಿನ್ ಕೂಡ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ಒಪಿನಿಯನ್ ತಿಳಿಸಿದ್ರ ಬಗ್ಗೆ ಏನಾಗ್ಬೋದು ಅಂತ. ನಮಸ್ಕಾರ.